ಪತ್ರಕರ್ತರು ರವೀಂದ್ರ ರೇಷ್ಮೆ ಸರ್ ಕೂಡ ಜಾಯ್ನ್ ಆಗಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಗುಡ್ ಟು ಹ್ಯಾವ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವು ಬರೋಕ್ ಮುಂಚೆ ಆಗ್ತಿದ್ದ ಚರ್ಚೆ ಜಾತಿ ಸಮೀಕ್ಷೆ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಅದು ಹೋಗ್ತಾ ಇರುವ ದಾರಿ ಸ್ವಲ್ಪ ಆತಂಕಕಾರಿ ಆಗ್ತಾ ಇದೆ. ಡೆಲಿಬರೇಟ್ ಆಗಿ ಹಿಂದೂಗಳನ್ನ ಒಡೆಯುವ ಹುನ್ನಾರ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅದರಲ್ಲೂ ಪ್ರಬಲವಾಗಿ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡೋ ಪ್ರಯತ್ನದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅನ್ನೋ ಆಕ್ಷೇಪಗಳು. ನೋಡಿ, ಜಾತಿ ಗಣತಿಯ ಉದ್ದೇಶ ಏನು? ಜಾತ್ಯತೀತ ಸಮಾಜವನ್ನು ಇನ್ನಷ್ಟು ಬಲಪಡಿಸೋದು ಅಥವಾ ಜಾತಿವಾರು ಸಣ್ಣ ಪುಟ್ಟ ರಾಜ್ಯಗಳನ್ನು ಸೃಷ್ಟಿ ಮಾಡೋದು ಅಂತ. ನನಗಿವತ್ತು ಈ ಜಾತಿ ಗಣತಿ ಸುತ್ತಮುತ್ತ ವಿವಿಧ ರಾಜಕೀಯ ಪಕ್ಷಗಳು, ಜಾತಿ ಜನಾಂಗಗಳ ಮುಖಂಡರುಗಳು ಇವತ್ತು ಬೆಳಗಿನ ದಿನಪತ್ರಿಕೆಗಳಲ್ಲೆಲ್ಲ ರೆಡ್ಡಿ ಲಿಂಗಾಯತ ಶಾಸಕರುಗಳೆಲ್ಲ ಸೇರಿಬಿಟ್ಟು ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ನೀವೆಲ್ಲ ದಯವಿಟ್ಟು ರೆಡ್ಡಿ ಲಿಂಗಾಯತ ಅಂತ ಬರ್ಸ್ರಿ ಅಂತ ಸಮಾಜ ಬಾಂಧವರಿಗೆ. ಬರ್ತಾ ಬರ್ತಾ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜಾತಿ ಪ್ರತಿನಿಧಿಗಳು ಅವರವ್ರ ಜಾತಿವಂತ ನಾಯಕರಾಗೋಗ್ಬಿಟ್ಟಿದ್ದಾರೆ. ತಮ್ಮ ಜಾತಿಗಳ ಹಿತಾಸಕ್ತಿಯನ್ನು ಇಟ್ಕೊಂಡ್ಬಿಟ್ಟು ಅವರೆಲ್ಲ ಮಾತಾಡ್ತಾರೆ. ಎಲ್ಲರೂ ಕೂಡ ಅವರು ಅದು ಉಪಜಾತಿ ಒಳಪಂಗಡ ಇದ್ರು ಕೂಡ ಅವರವರ ಹಿತಾಸಕ್ತಿಗೆ ಅನುಸಾರವಾಗಿ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಇವಾಗ ಗಾಬರಿ ಆಗ್ತಾ ಇದೆ. ಅಕಸ್ಮಾತ್ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗದೆ ಹೋಗಿದ್ರೆ ಒಂದು 100 ಡಜನ್ ಗಟ್ಟಲೆ ಜಾತಿವಾರು ಪ್ರಾಂತ್ಯಗಳು ಸೃಷ್ಟಿ ಆಗ್ತಾ ಇದ್ವು ಕರ್ನಾಟಕದಲ್ಲಿ. ಯಾಕೆಂತಂದ್ರೆ ಅವತ್ತು ಭಾಷಾವಾರು ಪ್ರಾಂತ್ಯಗಳನ್ನ ಯಾಕೆ ಮಾಡಿದ್ರು ಅಂದ್ರೆ ಭಾಷೆ ಅನ್ನೋದು ಜಾತ್ಯತೀತ ಮಾನದಂಡ ಅಂತಂದ್ಬಿಟ್ಟು ಫಜಲ್ ಅಲಿ ಆಯೋಗದ ಶಿಫಾರಸು ಮೂಲಕ ಅದು ಮಾಡಿದ್ರು. ಅದಾದ್ಮೇಲೆ ಕನ್ನಡ ಭಾಷೆ ಪ್ರದೇಶ ಒಂದಾದ್ವಿ, ನಮ್ಗೆ ಜಾತ್ಯತೀತ ಸಂವಿಧಾನ ನಮಗಿತ್ತು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹಾಗಾಗ್ಲಿಲ್ಲ. ಆಂಧ್ರ ಪ್ರದೇಶದಲ್ಲಿ ನಡೆದ ವಿದ್ಯಮಾನಗಳು ಅದನ್ನು ಸುಳ್ಳಾಗಿಸ್ಬಿಟ್ಟು ಎಲ್ಲರೂ ತೆಲುಗು ಭಾಷಿಕರೇ ಆಗಿದ್ರು ಕೂಡ ರೆಡ್ಡಿಗಳು ಮತ್ತು ಕಾಪುಗಳ ನಡುವಿನ ಆ ಆಂತರಿಕ ಸಂಘರ್ಷದಿಂದಾಗಿ ಹಿಂಸಾತ್ಮಕ ಹೋರಾಟ ನಡೀತು. ಆಂಧ್ರ ಪ್ರದೇಶ ವಿಭಜನೆ ಆಗ್ಬಿಟ್ಟು ತೆಲಂಗಾಣ ಆಂಧ್ರ ಪ್ರದೇಶ ಸೃಷ್ಟಿ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ಜನರನ್ನು ಒಗ್ಗಟ್ಟಾಗಿ ಹೊಡೆಯುವಂತ ಯಾವುದೇ ಶಕ್ತಿ ಇಲ್ವೇ ಇಲ್ವಾ? ಅಧಿಕಾರ ರಾಜಕಾರಣದಲ್ಲಿ ಯಾವ್ದಾದ್ರೂ ಸರಿನೇ. ಇವತ್ತು ಕರ್ನಾಟಕ ಯಾವ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ ಅಂತಂದ್ರೆ ಯಾರೂ ಕೂಡ ನಾವು ಕನ್ನಡಿಗರು ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ನಾವು ಹಿಂದೂಗಳು ಅಥವಾ ಇತರರು ಅಂತ. ನೋಡಿ, ಲಿಂಗಾಯತ ವೀರಶೈವ ಮಹಾಸಭಾ ಪರವಾಗಿ ಅಧಿಕಾರಾರೂಢ ಪಕ್ಷದ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಬಂದೊಂದು ಫರ್ಮಾನ್ ಹೊರಡಿಸಿದ್ರು, ಲಿಂಗಾಯತರಲ್ಲಿ ಇತರರು ಅಂತ ಬರ್ಸಿ ಅಂತಂದ್ಬಿಟ್ಟು. ಇತರರು ಅನ್ನೋ ಒಂದು ಪಂಗಡಿಗೆ ಏನಾದ್ರು ಸಂವಿಧಾನಾತ್ಮಕ ಮಾನ್ಯತೆ ಸಿಗುತ್ತಾ? ಆಮೇಲೆ ಹಿಂದೂ ಧರ್ಮ ಆಮೇಲೆ ಏಕಾಏಕಿ ಜಾತಿ ಗಣತಿ ಒಂದು ವಾರ ಇದ್ದಾಗ ಮತ್ತೆ ಆ ಪ್ರತ್ಯೇಕ ಧರ್ಮದ ವಿಚಾರ ಯಾಕೆ ತಂದಿಡ್ತಾ ಇದ್ದಾರೆ? ಜನಸಾಮಾನ್ಯರಿಗೆ ಎಷ್ಟು ಗೊಂದಲ ಉಂಟಾಗುತ್ತೆ. ಆಮೇಲೆ ಲಿಂಗಾಯತರು ಅನ್ನೋದೇ ಬಸವಣ್ಣವರ ಕ್ರಾಂತಿಯ ಪರಿಣಾಮವಾಗಿ ಸೃಷ್ಟಿಯಾಗಿರೋ ಒಂದು ಧರ್ಮ. ಆದ್ರೆ ಏನಾಗುತ್ತೆ, ಸಂಘಟಿತ ಧರ್ಮ ಆದ ಕೂಡ ಅದು ಜಾತಿ ಆಗೋಗ್ಬಿಡುತ್ತೆ. ಧರ್ಮ ಅಂದ್ರೆ ಒಂದು ಮನೋಧರ್ಮ. ನಾವು 5000 ವರ್ಷಗಳಿಂದ ಈ ದೇಶವನ್ನು ಒಗ್ಗಟ್ಟಾಗಿಟ್ಟಿರೋದೇ ಆ ಸೆಕ್ಯುಲರ್ ಮನೋಧರ್ಮ. ಅದು ಹಿಂದೂ ಧರ್ಮ ಅಂದ್ರೆ ಅದೇ. ಹಿಂದೂ ಧರ್ಮ ಅಂದ್ರೆ ಸರ್ವಜಾತಿ ಸರ್ವಧರ್ಮ ಸಮಭಾವ, ಸಹಿಷ್ಣುತೆ, ಸಹಬಾಳ್ವೆ, ಸಾಮರಸ್ಯ. ಆ ಮೌಲ್ಯಗಳೇ ಹೊರಟು ಹೋಗ್ಬಿಟ್ಟಿದೆ. ಆದಷ್ಟು ನಮ್ಮ ವೋಟ್ ಬ್ಯಾಂಕಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಶುರು ಮಾಡ್ಬಿಟ್ಟಿದ್ದೀವಿ. ಡಿವೈಡ್ ಮಾಡಿ ಇದಕ್ಕಿಂತ ಮುಖ್ಯಮಂತ್ರಿಗಳು ತಮ್ಮದೊಂದು ಸಿದ್ಧಾಂತವನ್ನು ಬಿತ್ತರಿಸಿದ್ರು. ಇಲ್ಲಿ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇರೋದ್ರಿಂದ ಅವರೆಲ್ಲ ಮತಾಂತರ ಆಗ್ಬಿಟ್ರು. ಮತಾಂತರ ನಮ್ಮ ಸಂವಿಧಾನಾತ್ಮಕ ಹಕ್ಕು ಅಂತಂದ್ಬಿಟ್ಟು. ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹಳ ಸಮಾನತೆ ಇದೆ ಅಲ್ವಾ? 244 ವರ್ಷಗಳ ಇತಿಹಾಸ ಇರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಚರಿತ್ರೆಯಲ್ಲಿ 46 ಜನ ಅಧ್ಯಕ್ಷರಾಗಿದ್ದಾರೆ. 46 ಜನ ಅಧ್ಯಕ್ಷರ ಪೈಕಿ 44 ಜನ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ರೇ. ಇಬ್ರು ಕ್ಯಾಥೋಲಿಕ್ಸ್. ಅಮೆರಿಕದ ಇತಿಹಾಸದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಬಹಳ ಸಮಾನತೆ ಇರುತ್ತಲ್ವಾ? ಜಾನ್ ಎಫ್ ಕೆನಡಿ ಮತ್ತು ಜೋ ಬೈಡೆನ್ ಬಿಟ್ರೆ ಯಾವ ಕ್ಯಾಥೋಲಿಕ್ನ ಅಧ್ಯಕ್ಷರಾಗಲಿಕ್ಕೆ ಬಿಡಲ್ಲ. ಒಬ್ಬ ಕರಿಯ ಅಧ್ಯಕ್ಷರಾಗಿದ್ದೆ ಬಹಳ ಅಪರೂಪ, ದೊಡ್ಡ ಚಮತ್ಕಾರ ಅಮೆರಿಕದಲ್ಲಿ. ಬರಾಕ್ ಒಬಾಮಾ ಅನ್ನೋರು ಬಂದು ಹೋದ್ರು. ಕಮಲಾ ಹ್ಯಾರಿಸ್ ವಿರುದ್ಧ ಈ ವರ್ಣಭೇದದ ಒಂದು ಅಪಪ್ರಚಾರ ಕೂಡ ಅಂತರಂಗದಲ್ಲಿ ನಡೆದಿತ್ತು ಈ ಚುನಾವಣಾ ಪ್ರಚಾರದಲ್ಲಿ. 1965ವರೆಗೂ ಆ ಕ್ರಿಶ್ಚಿಯನ್ ರಾಷ್ಟ್ರ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕರಿಯರಿಗೆ ಮತದಾರರ ಹಕ್ಕಿರಲಿಲ್ಲ. ಅವರು ಸರ್ಕಾರಿ ಬಸ್ಗಳಲ್ಲಿ ಓಡಾಡೋಂಗಿರಲಿಲ್ಲ. ಅವ್ರಿಗೆ ಪ್ರತ್ಯೇಕವಾದ ಬಸ್ ವ್ಯವಸ್ಥೆ ಇತ್ತು. ಹೋಟೆಲ್ಗಳಿಗೆ ಹೋಗಂಗಿರಲಿಲ್ಲ. ಆ ರೀತಿ ವರ್ಣಭೇದ ನೀತಿ ಅಸಮಾನತೆಯನ್ನು ಪೋಷಿಸಿಕೊಂಡು ಬಂದಿರೋ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವ ಆದರ್ಶ ನೋಡ್ತಾ ಇದ್ದಾರೆ? ಹೀಗಾಗಿ 46 ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಬ್ರಾಹ್ಮಣ ಒಂದು ವಿಚಿತ್ರ ಸಮುದಾಯಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಹೇಳ್ಬೇಕಿಷ್ಟೇ, ನೀವು ರಿಸರ್ವೇಶನ್ ಆದ್ರೂ ಆರಿಸ್ಕೊಳ್ಳಿ ಅಥವಾ ಕನ್ವರ್ಷನ್ ಆದ್ರೂ ಆರಿಸ್ಕೊಳ್ಳಿ. ರಿಸರ್ವೇಶನ್ ಕನ್ವರ್ಷನ್ ಎರಡು ಡಬಲ್ ಬೆನಿಫಿಟ್ ಸಿಗಕ್ಕೆ ಸಾಧ್ಯ. ವೈ ನಾಟ್ ಅಂತ ಕೇಳ್ತಾರೆ ಸರ್. ವೈ ನಾಟ್ ಅಂತ ಕೇಳ್ತಾರೆ. ಅಲ್ಲ, ವೈ ನಾಟ್ ಎರಡು ಸಿಗುತ್ತೆ ನಮ್ಗೆ. ಇವತ್ತು ಸರ್ಕಾರವೇ ಅಧಿಕೃತವಾಗಿ ಪಟ್ಟಿಯಲ್ಲಿ ಕೊಟ್ಬಿಟ್ಟು ನೀವು ರಿಸರ್ವೇಶನ್ ತಗೊಳ್ಳಿ, ಕನ್ವರ್ಟ್ ಆಗಿ ಅಂತ ಹೇಳಿ ಸರ್ಕಾರವೇ ಅದನ್ನ ಅಧಿಕೃತವಾಗಿ ಮಾನ್ಯತೆ ಕೊಟ್ಮೇಲೆ ಯಾಕೆ ಬೇಡ ಅಂತ ಪ್ರಶ್ನೆ ಕೇಳ್ತಾರೆ ನಾಳೆ ದಿನ. ಮುಸಲ್ಮಾನರಲ್ಲೂ ಅಷ್ಟೇ, ಮುಸ್ಲಿಂ ನಾಯಕರಲ್ಲಿ ಇದುವರೆಗೂ ಯಾವ ತರ ಮಾಡ್ಕೊಂಡ್ಬಂದಿದ್ರು, ನಮ್ದೆಲ್ಲ ಮಾನೋಲಿಥಿಕ್ ಸೊಸೈಟಿ, ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರು. 2022 ಅಕ್ಟೋಬರ್ ರಲ್ಲಿ ಹೈದರಾಬಾದ್ ನಡೆದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಪ್ರಥಮ ಬಾರಿಗೆ ಪ್ರಸ್ತಾಪ ಮಾಡಿದ್ರು. ಭಾರತೀಯ ಮುಸಲ್ಮಾನರ ಪೈಕಿ 85% ಪಸ್ಬಂದ ಮುಸ್ಲಿಮರು. ಪಸ್ಬಂದ ಮುಸ್ಲಿಮರು ಅಂದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು. ಅವರಲ್ಲಿ 3 ಶ್ರೇಣೀಕೃತ ಸಮಾಜ ಇದೆ. ಒಂದು ಅಶ್ರಾಫ್,
ಅವರೆಲ್ಲ ಸವರ್ಣೀಯ ಮುಸ್ಲಿಮರು. ನಾವೆಲ್ಲ ಪರ್ಷಿಯನ್ವರು, ಮೊಘಲರಿಂದ ಬಂದವರು ಅಂತ ಹೇಳ್ಕೊಳ್ಳೋರು. ಶೇಖು, ಸೈಯದ್, ಪಠಾಣ್ ಅಂತೆಲ್ಲ ಹೆಸರಿಟ್ಕೊಂಡಿರ್ತಾರೆ. ಅದು ಬಿಟ್ರೆ ಅಲ್ತಾಫ್ ಅಂತ ಅವ್ರು ಯಾರು ಅಂತಂದ್ರೆ ಹಿಂದುಳಿದ ವರ್ಗದವರು. ಆಮೇಲೆ ಇನ್ನೊಂದು ಅಲ್ಜರ್ ಅಂತ. ಅಲ್ಜರ್ ಅಂದ್ರೆ ದಲಿತ ಇವರು. ಅದ್ರೆಲ್ಲ ಜಾಡ್ಮಾಲಿಗಳು, ಅಲೆಮಾಲಿಗಳು ಎಲ್ಲರೂ ಇದ್ದಾರೆ. ಅವರೆಲ್ಲ ಅಸ್ಪೃಶ್ಯರು. ಅವರವ್ರ ನಡುವೆ ಮದುವೆ ಸಂಬಂಧ ಕೂಡ ಇಲ್ಲ. ಸಾಮಾಜಿಕವಾಗಿ ಇದುವರೆಗೂ 400 ಜನ ಮುಸ್ಲಿಂ ಸಮುದಾಯದವರು ಲೋಕಸಭಾ ಸದಸ್ಯರಾಗಿದ್ರು. ಕೇವಲ 60 ಜನ ಮಾತ್ರ ಪಸ್ಮಂದ ವರ್ಗಕ್ಕೆ ಸೇರಿದವರು. ಯಾಕೆ ಪಸ್ಮಂದ ಮುಸ್ಲಿಮರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇಲ್ಲ? ಮುಸ್ಲಿಮರಲ್ಲಿರೋ ಹಿಂದುಳಿದ ವರ್ಗದವ್ರನ್ನ ಗುರುತಿಸೋ ಮಾತೇ ಎತ್ತಾ ಇಲ್ಲ, ಯಾರು ಅದು ಸೊಲ್ಲೆ ಎತ್ತಾ ಇಲ್ಲ. ಅಸಮಾನತೆ ಬರೀ ಹಿಂದೂ ಧರ್ಮ ಮಾತ್ರ ಶಾಪಗ್ರಸ್ತ ಸಮುದಾಯ ಅನ್ನೋ ರೀತಿಯಲ್ಲಿ ಮಾತಾಡೋದೆಲ್ಲ ಬಹಳ ತಪ್ಪು. ಇದು ನಂಗೆ ಗೊತ್ತಿಲ್ಲ ಸರ್. ಮುಸ್ಲಿಂ ಬಿರಾದರ್ ಅಂತ ಕೂಡ ಒಂದನ್ನ ಇಲ್ಲಿ ಕೋಡ್ ಕೊಡ್ಲಾಗಿದೆ. ಅದಕ್ಕೆ 1003 ಕೋಡ್ ನಂಬರ್ ಮುಸ್ಲಿಂ ಬಿರಾದರ್. ಗೊತ್ತಿಲ್ಲ ಇದೆಷ್ಟು. ರಘು ದೊಡ್ಡೇರಿ ಅವರು ಕೂಡ ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ, ಇವತ್ತಾದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿಮ್ಮದೇ ಸರ್ಕಾರದ ಸಚಿವರ ನಡುವೆನೆ ಅಸಮಾಧಾನ ಅಂತೆ, ಸಿದ್ಧತೆ ಸರಿಯಾಗಿಲ್ಲ, ಇದರ ಜೊತೆಯಲ್ಲಿ ಧರ್ಮದ ವಿಚಾರದಲ್ಲಿ ದೊಡ್ಡ ಗೊಂದಲ ಎದ್ದಿದೆ, ಹಿಂದೂಗಳ ಜೊತೆಯಲ್ಲಿ ಕ್ರಿಶ್ಚಿಯನ್ ಹೆಸರು ಸೇರಿಸಿರೋದು ಕೆಲ ಕಾಂಗ್ರೆಸ್ನ ಸಚಿವರಿಗೆ ಅಸಮಾಧಾನ ಅಂತೆ, ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದು ಕೇವಲ 6 ಜನ, ಇನ್ನು ಉಳಿದವರೆಲ್ಲ ಬೇಡ ಸ್ವಾಮಿ ಜೇನ್ ಗುಡಿಗೆ ಇವಾಗ ಕೈ ಹಾಕೋದು ಇನ್ನೊಂದು ಸ್ವಲ್ಪ ದಿನ ಕಳೀಲಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳು ಕೂಡ ಬೇಜಾರು ಮಾಡ್ಕೊಂಡ್ಬಿಟ್ರಂತೆ. ಅರೆ, ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ನಾನೇನೋ ಮಾಡ್ಲಿಕ್ಕೆ ಹೋದ್ರೆ ಮೇಲ್ವರ್ಗದ ವಿರೋಧಿ ಅಂತ ಹೇಳಿ ನನ್ನನ್ನು ಬಿಂಬಿಸಲಾಗ್ತಿದೆ ಅಂತ ಹೇಳಿ. ಅಂದ್ರೆ ಇಷ್ಟೆಲ್ಲ ಗೊಂದಲಗಳು ಆತುರದ ನಡುವೆ ಮಾಡುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಏನಿತ್ತು ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾರೆ. ಅಲ್ಲ ಸ್ಮಿತಾ, ಒಂದು ವಿಚಾರವನ್ನ ನಾನು ಪ್ರಶ್ನೆ ಮಾಡ್ತೇನೆ. ಆಸಿಫ್, ನೀವೇ ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡು ನೀವೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಮ್ಮ ರಿಪೋರ್ಟರ್ಸ್ ಗಳಿದ್ರು ಸರ್. ಮೈ ರಿಪೋರ್ಟರ್ಸ್ ಆರ್ ಮೈ ಇಯರ್ಸ್. ಮೈ ರಿಪೋರ್ಟರ್ಸ್ ಆರ್ ಮೈ ಇಯರ್ಸ್. ನೀವು ಅಲ್ಲಲ್ಲ, ನಾನು ಕೇಳೋದು ಬಿಟ್ಟು ಅಲ್ಲ, ಹೌದು ಇಲ್ವೋ ಹೇಳಿ ನೀವು. ಹೌದು ಇಲ್ಲ ಹೇಳಿ ನೀವು, ಹೇಳಿ. ಸ್ಮಿತಾ, ಒಂದ್ ನಿಮಿಷ, ನನ್ನನ್ನ ಚರ್ಚೆಗೆ ಕರೆದಿರೋದು ನೀವ್ ಹೇಳಿದ್ದನ್ನ ಕೇಳ್ಕೊಂಡು ಕುತ್ಕೊಳ್ಬೇಕಲ್ಲ. ಅಲ್ಲಲ್ಲ, ನೀವು ಪರ್ಸನಲ್ ಆಗಿ ಹೇಳಿದ್ರೆ ನಾನು ಪರ್ಸನಲ್ ಆಗಿ ಉತ್ತರ ಕೊಡ್ಬೇಕಾಗುತ್ತೆ. ನೀವು ವಿಷಯಕ್ಕೆ ಬನ್ನಿ, ನಾನು ಕೇಳಿಸ್ಕೊಂಡು. ಒಂದು ನಿಮಿಷ, ನೀವ್ ಹೇಳಿದಕ್ಕೆಲ್ಲ ನೀವ್ ಹೇಳಿದಂಗೆಲ್ಲ ನಾನು ಕೋಲೆ ಬಸವ ಅಲ್ಲ. ನೀವೇ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ಪ್ರಶ್ನೆ ಕೇಳಿದ್ದೀನಿ. ಹೌದು ಇಲ್ವೋ ಹೇಳಿ ಅಷ್ಟೇ. ಕೋಲೆ ಬಸವ ಹೇಳಿ. ಅಲ್ಲ, ಒಂದ್ ನಿಮಿಷ, ನೀವೇನು ರಿಪಬ್ಲಿಕ್ ಟಿವಿನವರು ಚಾನಲ್ ಏನು ಎಕ್ಸಾಮ್ ನಡೆಸ್ತಾ ಇಲ್ಲ ನಾನು ಹೌದು ಇಲ್ಲ ಅಂತ ಹೇಳೋದಕ್ಕೆ. ದಯವಿಟ್ಟು ನೀವು ನಾವು ಜನರಿಗೆ ಸರ್ಕಾರದಿಂದ ಸಂದೇಶ ಪಾಸ್ ಮಾಡ್ತಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ವಿಷಯಕ್ಕೆ ಬನ್ನಿ. ನೀವು ನನ್ನ ಚಾನೆಲ್ ನ ಅಟ್ಯಾಕ್ ಮಾಡೋದ್ರಿಂದ ಸಂಪಾದನೆ ಏನು ಮಾಡ್ಲಿಕ್ಕೆ ಆಗಲ್ಲ. ಜನಕ್ಕೆ ವಿಷಯ ಬೇಕು, ವಿಷಯ ಮಾತಾಡಿ. ಸೊ ಹಾಗಾಗಿ ಆಸಿಫ್ ಅಲ್ಲೇ ಕೂತ್ಕೊಂಡು ಮಾತಾಡುವ ಮುಖ್ಯಮಂತ್ರಿ ನೀವೇ ಆಗೋ ರೀತಿ ಮಾತಾಡ್ತಾ ಇರ್ತಕ್ಕಂಥದ್ದು ಇಲ್ಲ ಅನ್ರಿ. ಅಷ್ಟೊಂದು ಕಷ್ಟ ಏನಿದೆ ಅದರಲ್ಲಿ? ಹಂಗಲ್ಲ, ಹಿಂಗೆ ಅಂತ ಹೇಳ್ಬಿಡಿ ಅಷ್ಟೇ. ಆಯ್ತು, ನಾನಿರ್ಲಿಲ್ಲ, ನೀವು ಇರ್ಲಿಲ್ಲ ಅಲ್ಲಿ. ನಾನಲ್ಲ, ನೀವು ಇರ್ಲಿಲ್ಲ ಅಲ್ಲಿ. ನಿಮ್ ಕಿವಿಗೆ ಏನ್ ಬಿತ್ತು ಅದನ್ನ ನೀವು ಹೇಳಿ. ನನ್ನ ಕಿವಿಗೆ ಏನ್ ಬಿತ್ತು ನಾನು ಕೇಳಿದೀನಿ. ಹೌದು. ಸೊ ಹಾಗಾಗಿ ದಯವಿಟ್ಟು ಬಿಜೆಪಿ ಅವರ ರೀತಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬರ್ತಕ್ಕಂಥ ತಪ್ಪು ಮಾಹಿತಿಯನ್ನು ರಿಪೋರ್ಟರ್ ಯೂನಿವರ್ಸಿಟಿಯಿಂದ ಬಂದಿದ್ದೀನಿ. ಐ ಟ್ರಸ್ಟ್ ಮೈ ರಿಪೋರ್ಟರ್ಸ್. ವಿಷಯಕ್ಕೆ ಬನ್ನಿ ಇವಾಗ ದಯವಿಟ್ಟು. 5 ನಿಮಿಷ ಇದರಲ್ಲೇ ಟೈಮ್ ವೇಸ್ಟ್ ಆಯ್ತು. ವಿಷಯಕ್ಕೆ ಬನ್ನಿ. ಒಂದ್ ನಿಮಿಷ. ಹಾಗಾಗಿ ಈಗ ಇಲ್ಲಿನ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದೀರಿ. ಸೊ ನಮಗೆ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ನಾವು ಏನು ಈಗ ಸರ್ವೆಯನ್ನ ಮಾಡ್ತಾ ಇದ್ದೇವೆ, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಅವರಿಗೆ ಬೇರೆ ಯಾವುದೇ ರೀತಿಯ ಅವರು ವಿರೋಧ ಪಕ್ಷವಾಗಿ ಎಲ್ಲಾ ರೀತಿಯ ರಾಜ್ಯದ ಜಲ ನೆಲ ವಿಚಾರವಾಗಿ ವೈಫಲ್ಯವಾಗಿರ್ತಕ್ಕಂಥ ಬಿಜೆಪಿ ರಾಜ್ಯದ ಜನತೆ ತಿರಸ್ಕಾರ ಮಾಡಿರೋದ್ರಿಂದ ಹೇಗಾದ್ರೂ ಮಾಡಿ ನಾವು ಮತ್ತೊಮ್ಮೆ ಈ ಭೂಮಿಗೆ ಜನರ ಮನಸ್ಸಿಗೆ ಬರಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. 2015ರಲ್ಲಿ ಮಾಡಿದಂತ ಇದರಲ್ಲೂ ಕೂಡ ಎಲ್ಲಾ ಕ್ರಿಶ್ಚಿಯನ್ ಇದನ್ನು ಕೂಡ ಇತ್ತು ಆಲ್ರೆಡಿ. ಈಗ ಹೊಸದಾಗಿ ಯಾವುದೇನು ನಾವು ಇನ್ಕ್ಲೂಡ್ ಮಾಡಿಲ್ಲ. ಇನ್ಕ್ಲೂಡ್ ಮಾಡಿದ್ರು ಕೂಡ ಅವು ಈ ರಾಜ್ಯದ 7 ಕೋಟಿ ಕನ್ನಡಿಗರಲ್ಲಿ ಒಬ್ಬರಾಗಿ ತಮಗೆ ಬಂದಿರತಕ್ಕಂತ ಏನು ರಿಕ್ವೆಸ್ಟ್ ಆಧಾರದ ಮೇಲೆ ಮಾಡಿದ್ದೇವೆ. ನಾನು ಕೇಳ್ತಾ ಬಿಜೆಪಿಗೆ ಇದರ ಭಯ ಏನು? ಯಾಕೆ ಅಂತ ಹೇಳಿದ್ರೆ ಬಿಜೆಪಿಗೆ ಅವರಲ್ಲಿ ಜನ ಆಲ್ರೆಡಿ ತಿರಸ್ಕಾರ ಮಾಡಿದ್ದಾರೆ. ಬಿಜೆಪಿನ ತಿರಸ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಇದನ್ನ ಡೌಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ನಾಳೆ ಪ್ರಶ್ನೆ ಯಾರು ಈಗ ಕ್ರಿಶ್ಚಿಯನ್ ಇಲ್ಲ ಅಂದ್ರೆ ಬಿಡಿ, ಸಂಖ್ಯೆ 0 ಇರುತ್ತೆ. ನೀವ್ಯಾಕೆ ಅದಕ್ಕೆ ಎದುರ್ಕೊಳ್ತಾ ಇದ್ದೀರಿ? ನೀವ್ ಏನಕ್ಕೆ ಅಂತ ಹೇಳಿದ್ರೆ ಈಗ ನಡೀತಿರ್ತಕ್ಕಂಥದ್ರಲ್ಲಿ ವಾಸ್ತವ ಬಿಜೆಪಿಯ ಸುಳ್ಳನ್ನು ಏನ್ ಹೇಳ್ತಾ ಇದ್ರು ಅದನ್ನ ಜನತೆಗೆ ಅನಾವರಣ ಆಗುತ್ತೆ. ಬಿಜೆಪಿ ಹೇಳ್ತಿರ್ತಕ್ಕಂಥ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ರು. ಜಾತಿ ನಡುವೆ ಧರ್ಮದ ನಡುವೆ ದಂಗಲನ್ನ ಸೃಷ್ಟಿ ಮಾಡ್ತಾ ಇದ್ರು. ಅದರ ವಿರುದ್ಧವಾಗಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಭಯದಿಂದ ಈ ರೀತಿಯಾದಂತಹ ಅನುಮಾನ ಮೂಡಿಸುವಂತ ಒಂದು ಪ್ರಯತ್ನ ಬಿಜೆಪಿ ಏನ್ ಮಾಡ್ತಾ ಇದೆ, ಅದು ಸಫಲರಾಗೋದಿಲ್ಲ. ಹಾಗಿದ್ರೆ ಈಗ ಒಂದು ನಿಮಿಷ ದಯವಿಟ್ಟು, ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಆ ರೀತಿ ಸಮಸ್ಯೆ ಇದ್ದಿದ್ರೆ ಹಿಂದೂ ಧರ್ಮದಲ್ಲಿ ಹಲವಾರು ಅವರವರ ಜಾತಿಯ ನಾಯಕರುಗಳು ಹಿಂದೂ ಧರ್ಮದ ಬಹುತೇಕ ಎಲ್ಲಾ ಜಾತಿಯ ನಾಯಕರುಗಳು ಏನ್ ಕೇಳ್ತಾ ಇದ್ದಾರೆ, ನಿಮ್ಮ ಜಾತಿಗಳನ್ನ ಬರ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥದ್ದು
ಟ್ರಾನ್ಸ್ಪರೆಂಟ್ ಅವರಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅದಾದ ನಂತರ ನಾವು ತೆಗೆದುಕೊಳ್ತೇವೆ. ಇಲ್ಲ ಸರ್, ಬಿಜೆಪಿಯ ವಕ್ತಾರರು ಒಂದು ಮಾತು ಹೇಳ್ತಾ ಇದ್ದಾರೆ. ರಘು ದೊಡ್ಡೇರಿಯವರು ಮುಗಿಸ್ಬಿಡ್ಲಿ. ಬಿಜೆಪಿ ವಕ್ತಾರರು ಒಂದು ಅವ್ರದೇ ಆದಂತ ಅವ್ರದ್ದು ಸರ್ಕಾರ ಇದ್ದಾಗ ಮಾಡಲಿಲ್ಲ. ಅವ್ರು ಹೇಳ್ತಾರೆ ಡಿ ಗ್ರೂಪ್ ಮಾಡ್ತಾರೆ, ಸಿ ಗ್ರೂಪ್. ಈ ರೀತಿಯ ಇಮ್ಯಾಜಿನೇಟಿವ್ ಚರ್ಚೆಗಳಲ್ಲಿ ಯಾವುದೇ ಅರ್ಥ ಇಲ್ಲ. ರಾಜ್ಯ ಜನತೆ ದಡ್ರಲ್ಲ, ಅದಕ್ಕೋಸ್ಕರನೇ ಇವಾಗ ರಾಜ್ಯದ ಜನರಿಗೆ ರಘು ದೊಡ್ಡೇರಿ ಅವರಿಂದ ಒಂದು ಸ್ಪಷ್ಟನೆ ಬೇಕು ಸರ್. ರಾಜ್ಯದ ಜನರು ಅನ್ನೋದಕ್ಕಿಂತ ಇನ್ ಪರ್ಟಿಕ್ಯುಲರ್ ನಾನು ಒಂದು ಲೆಟರ್ ಹೆಡ್ ಅಲ್ಲಿ ಬರೆದಿರುವ ವಿಚಾರವನ್ನೇ ಪ್ರಸ್ತಾಪ ಮಾಡ್ಬಿಡ್ತೀನಿ. ವೀರಶೈವ ಮಹಾಸಭಾದ ಲೆಟರ್ ಹೆಡ್ ನಲ್ಲಿ ಬರೆಯಲಾಗಿರೋದು ನೋಡಿ. ಕಾಂತರಾಜ್ ಅವರು ವರದಿ ಬಂದ ನಂತರದಲ್ಲಿ ಲಿಂಗಾಯತರಲ್ಲಿ 79 ಜಾತಿ ಉಪಜಾತಿಗಳನ್ನು ತೋರಿಸಲಾಗಿತ್ತು. ಅದಾದ್ಮೇಲೆ 95 ಆಯ್ತು. ಇವಾಗ ಇದ್ದಕ್ಕಿದ್ದ ಹಾಗೆ ಆಯೋಗ 135 ಜಾತಿ ಉಪಜಾತಿಯನ್ನ ಪ್ರಕಟ ಮಾಡಿದೆ. ಈ 40 ಹೊಸ ಜಾತಿ ಉಪಜಾತಿಯನ್ನ ಯಾವ ಮಾನದಂಡದ ಮೇಲೆ? ರಘು ದೊಡ್ಡೇರಿ ಅವರೇ, ಇದು ವಾಟ್ಸ್ಆಪ್ ಯೂನಿವರ್ಸಿಟಿನೂ ಅಲ್ಲ, ನಮ್ ರಿಪೋರ್ಟರ್ಸ್ ಹೇಳಿದ್ದೂ ಅಲ್ಲ, ನಾನ್ ಹೇಳ್ತಿರೋದೂ ಅಲ್ಲ. ನಿಮಗೆ ಆಕ್ಷೇಪ ಇದ್ರೆ ಇವಾಗ ವೀರಶೈವ ಮಹಾಸಭಾದ ಮೇಲೆ ಇರಬೇಕು. ಹಿಂಗಾಗಿ ಅವ್ರಿಗೆ ಬಂದಿರೋ ಅನುಮಾನಕ್ಕೆ ನೀವು ಉತ್ತರ ಕೊಡಿ. ಈ 40 ಹೊಸ ಜಾತಿ ಉಪಜಾತಿಗಳನ್ನ ಯಾವ ಮಾನದಂಡದ ಆಧಾರದ ಮೇಲೆ ಸೇರ್ಪಡೆಗೊಳಿಸಲಾಗಿದೆ ಪಟ್ಟಿಯಲ್ಲಿ? ನೋಡಿ, ಕಳೆದ ಹಲವಾರು ವರ್ಷಗಳಿಂದ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಮತ್ತು ಎಲ್ಲಾ ರಾಜ್ಯದ ಇರತಕ್ಕಂತ ಎಲ್ಲಾ ಜಾತಿಯ ಸಮುದಾಯಗಳು ಅವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗರಲ್ಲಿ 105 ಉಪಪಂಗಡಗಳಿದ್ದಾವೆ ಅಂತ ಹೇಳಿ ಹಲವಾರು ಬಾರಿ ನಾವೇ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಲಿಂಗಾಯತರಲ್ಲೂ ಕೂಡ 106 ಇದಾವೆ ಅಂತ ಹೇಳಿ, ದಲಿತರಲ್ಲೂ ಇದಾವೆ ಅಂತ ಹೇಳಿ. ಇದು ಈಗಲ್ಲ ಇರ್ತಕ್ಕಂಥದ್ದು. ಈ ಚರ್ಚೆ 100 ವರ್ಷಗಳಿಂದ 16 ವರ್ಷಗಳಿಂದ ಈ ರೀತಿಯ ಚರ್ಚೆಗಳು ನಡೀತಾನೆ ಇದ್ದಾವೆ. ಈ ರೀತಿಯ ಚರ್ಚೆ ಆಲ್ರೆಡಿ ಏನು ಅಂತ ಹೇಳಿ ಸರ್. ಇಲ್ಲ ರಘು ದೊಡ್ಡೇರಿ ಸರ್, ಬೇಕಾಗಿರೋದು ನೀವ್ ಹೇಳಿದ್ರಲ್ಲ, ಜನರು ಹೇಳಿದ್ರು ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ. ಹೊಸ ಜಾತಿಗಳನ್ನ ಕ್ರಿಯೇಟ್ ಮಾಡಿ, ಹೊಸ ಜಾತಿಗಳನ್ನ ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಕಳೆದ ಬಾರಿ ನಾವು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಈ ಏನು 105 ಸಂಖ್ಯೆಗಳು ಬಂದಿದೆ ಅದು ಜನರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಹೊರತು ನಾವು ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಕಾಂತರಾಜು ವರದಿ ಆಧಾರದ ಮೇಲೆ ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಬಿಜೆಪಿ ಸಂದರ್ಭದಲ್ಲಿ ಜನರು ಕೊಟ್ಟ ಏನು ಜನರು ಕೊಟ್ಟಂತ ಅವರೇ ಬರೆಸಿದಂತ ಜಾತಿಗಳನ್ನ ಉಪಜಾತಿಗಳನ್ನ ಸೇರಿ ನಾವು ಈಗ ಸರ್ವೆ ಮಾಡ್ತಾ ಇದ್ದೇವೆ. ಅದು ನಾವು ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತೇನು ಆ ಕಾಲಂ ನಲ್ಲಿ ಬರ್ತಿರ್ತಕ್ಕಂಥ ಎಲ್ಲಾ ಜಾತಿ ಉಪಜಾತಿಗಳು ಹಿಂದಿನ ಕಾಂತರಾಜು ಸರ್ವೆ ನಡೆದಾಗ ಜನರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಾವು ಇದನ್ನ ಸೃಷ್ಟಿ ಕೊಟ್ಟಿದ್ದೇವೆ ಹೊರತು ನಾವು ಹೊಸದಾಗಿ ಮಾಡಿಲ್ಲ.